ಯಾವ ಥರ ಅಂದರೆ ಮೀಡಿಯಮ್ ಸೈಜ್ ಬಟ್ಟೆ ತೊಗೊತಿದ್ದಳು ಡಬಲ್ ಎಕ್ಸೆಲ್ ಬಟ್ಟೆ ತೊಗೊಳ್ಳೋ ಥರ ಆಗಿದೆ. ಸೊ ಅಷ್ಟು ದಪ್ಪ ಆಗಿದೆ. ಇವಾಗ 3 kg ಕಮ್ಮಿ ಆಗಿದ್ದೀನಿ. ಮತ್ತು ನನಗೆ ಕೈಕಾಲೆಲ್ಲ ಸಣ್ಣನೇ ಇತ್ತು, ಬಟ್ ನನಗೆ ಹೊಟ್ಟೆ ಪ್ರೆಗ್ನೆಂಟ್ ಥರ 5th ಮಂತ್ ಪ್ರೆಗ್ನೆಂಟ್ ಥರ ದಪ್ಪ ಇತ್ತು. ಸೊ ಹೊಟ್ಟೆ ಗ್ಯಾಸ್ ಫುಲ್ಲು ಕ್ಲಿಯರ್ ಆಗಿದೆ. ನನ್ನ ಬಾಡಿಗೆ ನೀವು ಕೊಟ್ಟಿರೋ ಪೌಡರು ನಿಜ ಸೆಟ್ ಆಗಿದೆ. ಬೇರೆಯವ್ರದ್ದು ಗೊತ್ತಿಲ್ಲ, ಬಟ್ ನನ್ನ ಬಾಡಿಗೆ ನಿಜ ಸೆಟ್ ಆಗಿದೆ. ನಾನು ಬೇರೆ ಇನ್ನೊಂದು ವೆಯ್ಟ್ ಲಾಸ್ಗೆ ಫೋನ್ ಮಾಡಿ ಕೇಳಿದ್ದೆ, ಅದು ನಂಗೆ ವೆಯ್ಟ್ ಲಾಸ್ದು ಮೆಡಿಷನ್ ಏನಿದೆ ಕೊಡ್ತೀರಾ ಅಂತ. ಅವ್ರು ಹೇಳಿದ್ರು 7000 ಕೊಡ್ತೀವಿ, ಮಂತ್ಲಿ 4 kg ಕಮ್ಮಿ ಮಾಡಿಕೊಡ್ತೀವಿ ಅಂತ. ಸೊ ನನಗೆ ಅದ್ರ ಮೇಲೆ ನಂಬಿಕೆ ಬರಲಿಲ್ಲ. ಸೊ ನಿಮ್ಮೊಂದು ವಿಡಿಯೋ ನೋಡಿದ್ದು ನಾನು ಮೊದಲು ನೋಡಿದ ದಿನವೇ ನನಗೆ ಏನೋ ಒಂಥರ ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಅವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಂಡೆ. ನಾನು ತುಂಬ ಓಲ್ಡ್ ಸಬ್ಸ್ಕ್ರೈಬರ್ ಅಲ್ಲ ನಿಮಗೆ, ಸಾರಿ. ನಾನು ಇವಾಗ ಅದನ್ನು ಪೌಡ್ರ್ ಬುಕ್ ಮಾಡೋಕ್ಕಿಂತ ಹಿಂದಿನ ದಿನ ನಾನು ಸಬ್ಸ್ಕ್ರೈಬ್ ಆಗಿದ್ದು. ಸೊ ಅದು ಕುಡಿತಾ ಇದ್ದೀನಿ. ಇನ್ನು 1/4 kg ಕುಡಿಯೋದು ಇನ್ನೂ ಸ್ವಲ್ಪ ಇದೆ, ಸ್ವಲ್ಪ ನೀವು ಕಳಿಸಿದ್ದು ಇನ್ನೂ ಇದೆ. ಇಷ್ಟರಿಂದ ಇಷ್ಟು ಕುಡಿಯೋಷ್ಟರೊಳಗೆ 3 kg ಕಮ್ಮಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಏರ್ ಗ್ರೋತು ಕೂಡ ಚೆನ್ನಾಗಿ ಆಗ್ತಾಯಿದೆ. ಮತ್ತು ನಾನು ಶಾರ್ಟ್ ಏರ್ ಇತ್ತು, ಇವಾಗ ಸ್ವಲ್ಪ ಏನೋ ಹೇರ್ ಫಾಲ್ ಆಗ್ತಾಯಿಲ್ಲ, ಸ್ವಲ್ಪ ಚೆನ್ನಾಗಿದೆ. ಮೇಯ್ನು ನನಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿದ್ದು ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಆಗಲಿ, PCOD ಇಂದ ಆಗಲಿ, ಮತ್ತು ಇದು ಗ್ಯಾಸ್ಟ್ರಿಕ್ಕಿಂದ ಆಗಲಿ. ಇದಿಷ್ಟರಿಂದ ನಾನು ಎಷ್ಟು ಡ್ರೆಸ್ ಮಾಡಿದ್ದೆ ಅಷ್ಟು ಫುಲ್ಲು ಫ್ರೀ ಆಗಿದೆ. ಹಾಸ್ಪಿಟಲ್ಗೆ ಹೋದ್ರೂ ನನಗೆ ಇದು ಸಜೆಷನ್ ಸಿಕ್ಕೇನಿಲ್ಲ ಅಮ್ಮ, ನಿಜವಾಗ್ಲೂ ಹೇಳ್ತೀನಿ. ಅದೇ ಹೇಳ್ತಾರಲ್ಲ, ನಿಜ ಹೇಳ್ತಾರೆ ಅವರು, ವಯಸ್ಸಾದವರು, ತುಂಬ ಅನುಭವ ಇರೋರು ಕೊಡೋವಂಥ ಒಂದು ರೆಮಿಡೀಸ್ಗಳಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಬಟ್ ವರ್ಕ್ ಆಗುತ್ತೆ ಅನ್ನೋ ಮಾತು ನಿಮ್ಮಿಂದ ನಿಜ ಆಯಿತು. ತುಂಬ ಥ್ಯಾಂಕ್ಸ್. ನಾನು ಎಷ್ಟೋ ವೀಡಿಯೋಸ್ಗಳು ನೋಡಿದ್ದೆ, ಬಟ್ ಟ್ರೈ ಮಾಡಿದ್ದೆ, ವರ್ಕ್ ಆಗಿರಲಿಲ್ಲ. ಬಟ್ ಎಲ್ಲ ವೆಯ್ಟ್ ಲಾಸಿಗೆ ಇರೋವಂಥ ಐಟಮ್ಸ್ಗಳು ನಿಮ್ಮದು ಒಂದೇ ವೀಡಿಯೋದಲ್ಲಿ ಒಂದೇ ಪೌಡ್ರಲ್ಲಿದೆ. ಅದೇ ನಮಗೆ ಬೆನಿಫಿಟ್ಟು. ನಾವು ಸಣ್ಣ ಆಗ್ತೀವೋ ಬಿಡ್ತೀವೋ ಅದು ಗೊತ್ತಿಲ್ಲ, ಬಟ್ ಇದು ಪೌಡ್ರ್ ಕುಡಿದ್ಮೇಲೆ ತುಂಬ ಎನರ್ಜಿ ಇದೆ ಬಾಡಿಯಲ್ಲಿ, ತುಂಬ ಎನರ್ಜಿ ಇದೆ, ತುಂಬ ವೆಯ್ಟ್ ಫ್ರೀ ಅನಿಸುತ್ತೆ. ನೋಡಿ, ಮೊದಲು ಹಿಂಗೆ ಹೋಗ್ತಾಯಿತ್ತು ಹೊಟ್ಟೆ, ಇಷ್ಟು ಬರುತ್ತೆ ಈ ಥರ ಪ್ರೆಗ್ನೆಂಟ್ ಥರ ಹಿಂಗೆ ಕೈ ಹಿಡ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೆ. ಇವಾಗ ನೋಡಿ ಫುಲ್ ಉಸಿರು ಬಿಟ್ರೂ ಇಷ್ಟೇ ಇದೆ, ನೋಡಿ ಇಷ್ಟಿದೆ, ಇಷ್ಟು ಸಣ್ಣ ಆಗಿದ್ದೀನಿ. 48 kg ನೋಡಿ, 48 kgಯಿಂದ 60 ಆಗಿದ್ದೆ, ಇವಾಗ 57 ಆಗಿದ್ದೀನಿ. ಸೊ ನನ್ನ ಬಾಡೀಲಿ ಇದ್ದಿದ್ದು ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ. ನನ್ನ ದಪ್ಪ ಇರಲಿಲ್ಲ, ಬಟ್ ಗ್ಯಾಸ್ ಫುಲ್ ಆಗಿತ್ತು. ನಿಮ್ಮ ಇದರಿಂದ ಗ್ಯಾಸ್ ಕ್ಲಿಯರ್ ಆಗಿದೆ, ಹೆಲ್ತ್ ಕ್ಲಿಯರ್ ಆಗಿದೆ, ನಂದು ಜೀವನ ನಿಜ ಚೆನ್ನಾಗಿದೆ ಇವಾಗ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಇದರಿಂದ ಯಾರು ಸಣ್ಣ ಆಗ್ತಾರೆ ದಪ್ಪ ಆಗ್ತಾರೆ ಅದು ಮ್ಯಾಟ್ರ್ ಆಗಲ್ಲ, ಬಟ್ ಹೆಲ್ತ್ಗೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಗಂಟೇನೂ ಆಗಲ್ಲ, ಆದರೆ ಅಳತೆ ಪ್ರಕಾರದಲ್ಲಿ ಹಾಕ್ಕೊಳ್ಳಿ. ಮನೇಲಿ ಮಾಡ್ಕೊಳ್ಳೋದಾದರೆ ಏನೇನೋ ಅಳತೆಯಲ್ಲಿ ಮಾಡಿಕೊಂಡು ಆರೋಗ್ಯನ ಕೆಡಿಸ್ಕೊಬೇಡಿ. ಎಲ್ಲದಕ್ಕೂ ಒಂದು ಅಳತೆ ಅಂತ ಇರುತ್ತೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು, ವಾಕಿಂಗ್ ಹೋಗೋಕ್ಕಾಗಲಿಲ್ಲ. 7 ಗಂಟೆಗೆ ಎದ್ದೆ. ಏನಕ್ಕೆ ಅಂತ ಅಂದರೆ ನೋಡಿ, ತುಂಬ ಆರ್ಡರ್ ಮೇಲೆ ಆರ್ಡರು, ರಾತ್ರಿ 12 ಗಂಟೆವರೆಗೂ ಪ್ಯಾಕ್ ಮಾಡಿದ್ದೀನಿ ಆರ್ಡರ್ನ. ಇಷ್ಟು ಆರ್ಡರು ನನಗೆ ಇವತ್ತು ಕಳಿಸ್ಬೇಕು. ಹಾಗಾಗಿ ಏನಾಯಿತು, ನಾನು ಎದ್ದೇಳೋದು ಲೇಟ್ ಆಯಿತು. ಈಗ ಬನ್ನಿ, ನಮ್ಮದು ನಿತ್ಯ ಕಾರ್ಯಕ್ರಮ ಎಲ್ಲ ಮುಗೀತು ನಂದು. ಈಗ ಎಚ್ಚರ ಆಯಿತು, ಬೆಳಗ್ಗೆ ಎದ್ದೇಳೋ ಟೈಮ್ಗೆ ಎಚ್ಚರ ಆಗೋಗುತ್ತೆ. ಆದರೆ ಏನಾಯಿತು, ಚೂರು ಮಲಗೋಣ ಅಂತೇಳ್ಬಿಟ್ಟು ತುಂಬ ಕೂತ್ಕೊಂಡು ಪ್ಯಾಕ್ ಮಾಡಿ ಬೆನ್ನೋವು ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಒಂಚೂರು ರೆಸ್ಟ್ ಮಾಡಿದೆ. ಈಗ ಮಾಮೂಲಿ ನಮ್ಮದು ವೆಯ್ಟ್ ಲಾಸ್ ಪೌಡರ್ನ ಹೇಗೆ ತೊಗೊಳ್ಳೋದು ಏನು ಅಂಥೇಳಿ ಅದನ್ನೇನೇನಿದೆ ಮುಗಿಸ್ಕೊಂಡು ಮನೇಲೇ ಎಕ್ಸಸೈಸ್ ಮಾಡೋಣ. ಫಸ್ಟ್ ಇವಾಗ ಬಾರ್ಲಿ ಗಂಜಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬಾರ್ಲಿ ಗಂಜಿಗೆ ನೋಡಿ, ನಾನು 1 ಸ್ಪೂನ್ ತೊಗೊಂಡಿದ್ದೀನಿ, 1.5 ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟು ದೊಡ್ಡ ಲೋಟದಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. 400 ml ನೀರು ಹಾಕ್ಕೊಂಡಿದ್ದೀನಿ. ಮಾಮೂಲಿ ಸ್ವಲ್ಪ ಈ ಥರ ಕೈಯಿಂದ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡೋಣ. ತುಂಬ ಸ್ಟವ್ ಅಂಟಿಸ್ಕೊಳ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಕಮೆಂಟಲ್ಲಿ, ನಾವು ಮಾಡಬೇಕಾದ್ರೆ ಉಕ್ಕೋಗುತ್ತೆ. ಹೌದು, ಉಕ್ಕೋಗುತ್ತೆ. ಪ್ರೆಷರ್ ಬಂತು ಅಂದಾಗ ಫುಲ್ಲು ಇರೋದೆಲ್ಲ ಚೆಲ್ಲುತ್ತೆ, ಸ್ಟವ್ ಎಲ್ಲ ವೇಸ್ಟ್ ಆಗುತ್ತೆ.
ಇದು ಪುಡಿ ಅಲ್ವಾ, ನಾವು ಮಾಡ್ಕೊಂಡಿರೋದು ಪುಡಿ. ನಾವೇನು ಮಾಡಬೇಕು, ಇನ್ನೇನು ಪ್ರೆಷರ್ ಬರುತ್ತೆ ಅಂದಂಗೆ ಆಫ್ ಮಾಡ್ಕೊಬೇಕು. ಸ್ವಲ್ಪ ಪ್ರೆಷರ್ ಇದ್ದರೆ ಸಾಕು, ಆ ಪ್ರೆಷರಲ್ಲೇ ಬೇಯುತ್ತೆ. ಇದೊಂದು ಟ್ರಿಕ್ಕು ಬಾರ್ಲಿ ಗಂಜಿಗೆ. ನೀವೇನು ಮಾಡಬೇಕು, ನಂದು ವೆಯ್ಟ್ ಲಾಸ್ ಪೌಡರು, ನಂದು ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರ್ ಎರಡೂ ಒಂದೇ. ಅದನ್ನು ತಗೊಳ್ಳೋರು ಬಾರ್ಲಿ ಗಂಜಿ ಕುಡಿಲೇಬೇಕು. ಯಾಕಂದರೆ ಬಾರ್ಲಿ ಗಂಜಿಲಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಇದು ಬಿಸಿ ಆಯಿತಾ, ಆಫ್ ಮಾಡ್ಕೊಳ್ತೀನಿ. ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಆಮೇಲೆ ನಮಗೆ ಇದು ಈಟು ಬಾರ್ಲಿ ಗಂಜಿ ವೆಯ್ಟ್ ಲಾಸ್ ಪೌಡರು. ನಂದೇನು ನಾನು ಮಾಡೋ ವೆಯ್ಟ್ ಲಾಸ್ ಇದೆ ಪೌಡರು, ಆರೋಗ್ಯ ಪೌಡರು. ಅದು ನಾನು ಯಾಕೆ ವೆಯ್ಟ್ ಲಾಸ್ ಪೌಡರಿಂದ ಆರೋಗ್ಯ ಪೌಡರ್ ಅಂದೆ ಅಂದರೆ, ಇದು ವೆಯ್ಟ್ ಲಾಸ್ ಪೌಡರ್ಗಿನ್ನ ಅನ್ನೋದಕ್ಕಿಂತ ಆರೋಗ್ಯ ಪೌಡರ್ ಅನ್ಬೋದು, ಅಷ್ಟು ಒಳ್ಳೆಯದಿದು. ನೋಡಿ, 1 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಅದ್ರದ್ದು ವೀಡಿಯೋ ಇದೆ, ಮನೇಲೇ ಮಾಡ್ಕೊಳ್ಳಿ. 12 ಐಟಮ್ ಹಾಕ್ತೀನಿ ನಾನು. ನೀವು ಅದನ್ನು ನೋಡ್ಕೊಂಡು ಮನೇಲಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಆರ್ಡ್ರ್ ಕೊಡ್ಬೋದು. ಎಷ್ಟು ಬಿಸಿ ನೀವು ಕುಡಿತೀರೋ ಅಷ್ಟು ಬಿಸಿ ನೀರು ಹಾಕ್ಕೊಳ್ಳಿ. ನೋಡಿ, ಹಾಕ್ಕೊಂಡು ಸುಮ್ಮನೆ ಗಂಟೇನೂ ಆಗಲ್ಲ. ಆದರೆ ಅಳತೆ ಪ್ರಕಾರದಲ್ಲಿ ಹಾಕ್ಕೊಳ್ಳಿ. ಮನೇಲಿ ಮಾಡ್ಕೊಳ್ಳೋದಾದರೆ ಏನೇನೋ ಅಳತೆಯಲ್ಲಿ ಮಾಡಿಕೊಂಡು ಆರೋಗ್ಯನ ಕೆಡಿಸ್ಕೊಬೇಡಿ. ಎಲ್ಲದಕ್ಕೂ ಒಂದು ಅಳತೆ ಅಂತ ಇರುತ್ತೆ. ದಯವಿಟ್ಟು ಅಳತೆ ಪ್ರಕಾರ ಮಾಡ್ಕೊಳ್ಳಿ. ಏನೋ ಮಾಡಿದ್ರು, ಏನೋ ತೋರಿಸಿದ್ರು ಅಂತ ಏನೋ ಮಾಡ್ಕೊಬೇಡಿ. ಇದೆಲ್ಲ ಒಂದು ಅಳತೆ ಅಂತ ಇರುತ್ತೆ, ಆಯಿತಾ? ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ಕೊಂಡು ಕುಡಿಬೇಕು. ಇದು ಪ್ರೆಷರ್ ಬಂದರೆ ಸಾಕು, ಪ್ರೆಷರ್ ಬರುತ್ತೆ ಅಂದಾಗ ಆಫ್ ಮಾಡಿದ್ರೆ ಸಾಕು. ನೋಡಿ, ಪ್ರೆಷರ್ ಬಂದರೆ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಅಷ್ಟರೊಳಗಡೆ ಇದನ್ನು ನಾನು ಕುಡಿತೀನಿ. ಇದನ್ನು ಹೇಗೆ ಅಂತ ತೋರಿಸ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ಉಕ್ಕೋಗುತ್ತೆ, ಎಲ್ಲ ಚೆಲ್ಲೋಗುತ್ತೆ, ಆಮೇಲೆ ಒಳಗಡೆ ಪಿಂಕ್ ಆಗುತ್ತೆ. ಹೌದು, ಪಿಂಕ್ ಆಗುತ್ತೆ, ಒಂದೊಂದು ಸರಿ ಪಿಂಕ್ ಆಗುತ್ತೆ. ಅದು ನೀವು ಯಾವುದೇ ಪಾತ್ರೆಯಲ್ಲಿ ಮಾಡಿದ್ರೂ ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ. ನೋಡಿ, ಇಷ್ಟು ಪ್ರೆಷರ್ ಬರುತ್ತೆ. ನೋಡಿ, ಇಷ್ಟಾದಾಗ ಆಫ್ ಮಾಡ್ಕೊಂಬಿಟ್ರೆ ಬಾರ್ಲಿ ಗಂಜಿ ಸರಿಯಾಗಿರುತ್ತೆ. ನೀವು ಉಕ್ಕೋಯ್ತು, ಚೆಲ್ಲೋಯ್ತು, ಮುಚ್ಚಳ ಸಮೇತ ಏನೂ ಆಗಿರಲ್ಲ, ಅಷ್ಟು ಚೆನ್ನಾಗಾಗಿರುತ್ತೆ. ಒಂದು ಸರಿ ಈ ಥರ ಮಾಡಿ ನೋಡಿ.